ಮೈತ್ರಿಕೂಟದಲ್ಲಿ ಕೇವಲ ಮೋದಿಯನ್ನ ವಿರೋಧ ಮಾಡಬೇಕು, ಒಂದು ವರ್ಗದ ಜನರನ್ನ ಓಲೈಕೆ ಮಾಡಬೇಕು, ಇಷ್ಟು ಮಾತ್ರ ಅವರ ಉದ್ದೇಶ ಆಗಿತ್ತು. ಆ ಉದ್ದೇಶ ಈ ದೇಶದಲ್ಲಿ ಈಡೇರಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ದೇಶದಲ್ಲಿ ಜನ ಮೋದಿಯ ಪರವಾಗಿದ್ದಾರೆ, ಅಭಿವೃದ್ಧಿಯ ಪರವಾಗಿದ್ದಾರೆ, ದೇಶದ ಭದ್ರತೆಯ ಪರವಾಗಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಗೌರವವನ್ನ ವಿಶ್ವದ ಎಲ್ಲೆಡೆ ಹೆಚ್ಚಿಸಿದ್ದಾರೆ, ದೇಶದ ಭದ್ರತೆಯನ್ನು ಕಾಪಾಡಿದ್ದಾರೆ. ದೇಶದಲ್ಲಿ ಮೊದಲ ಬಾರಿಗೆ ಭ್ರಷ್ಟಾಚಾರ ರಹಿತ ಸರ್ಕಾರವನ್ನು ಕೊಟ್ಟು ಅದಕ್ಕಾಗಿ INDAದವರು ಸರ್ಕಾರ ಜೊತೆ ಸಾಧ್ಯ ಇಲ್ಲ. ಮೋದಿ ಅವರ ಈ ವಿಕಾಸದ ಯಾತ್ರೆಗೆ ಹೊಸದಾಗಿ ಅಯೋಧ್ಯ ಶ್ರೀರಾಮ ಜೋಡಣೆ ಆಗಿದ್ದಾರೆ. ರಾಮ ಮಂದಿರದ ಉದ್ಘಾಟನೆಯ ನಂತರ ಜನಕ್ಕೆ ವಿಶ್ವಾಸ ಬಂದಿದೆ, ಈ ದೇಶದಲ್ಲಿ ನಮ್ಮತನವನ್ನು ಕಾಪಾಡುವ ಶಕ್ತಿ ಇದ್ರೆ, ನಮ್ಮ ಶ್ರದ್ಧೆಯನ್ನ, ನಮ್ಮ ದೇವಸ್ಥಾನವನ್ನ, ನಮ್ಮ ಮಠವನ್ನ, ನಮ್ಮ ಮಂದಿರವನ್ನ, ನಮ್ಮ ದೇಶವನ್ನ ಕಾಪಾಡುವ ಶಕ್ತಿ ಇದ್ರೆ ಅದು ಕೇವಲ ಮೋದಿಗೆ ಅನ್ನುವಂಥ ಭಾವನೆ ಇವತ್ತು ಜನರಲ್ಲಿ ಬಂದಿದೆ. ಈ ಕಾರಣಕ್ಕಾಗಿ ಇಡೀ ಹಿಂದೂ ಸಮಾಜ ಪೊಲರೈಸ್ ಆಗ್ತಾ ಇದೆ, ಒಂದು ಕಡೆ ಬರ್ತಾ ಇದೆ. ಈ ಒಂದು ಶಕ್ತಿಯ ವಿರುದ್ಧ ಸೆಣಸಾಡುವಂಥ ಶಕ್ತಿ ಇವತ್ತು ಯಾವುದೇ ಪಕ್ಷಕ್ಕೆ ಉಳ್ಕೊಂಡಿಲ್ಲ. ಅದಕ್ಕಾಗಿ ಎಲ್ಲ ಪಕ್ಷಗಳು ಕೂಡ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಕಡೆಗೆ ನೋಡ್ತಾ ಇದ್ದಾರೆ. ಅವರು ಬರೋದಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ ಇದೆ. ಯಾಕೆಂದರೆ ಒಂದು ಕಾಲದಲ್ಲಿ ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದವರು, ಅದು JDU ಇರ್ಬೋದು, ಶಿವಸೇನೆಯ ಎಲ್ಲ ಗುಂಪುಗಳಿರ್ಬೋದು, ಬೇರೆ ಬೇರೆ ಪಾರ್ಟಿಗಳು ಕೂಡ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದ ಇದ್ದಂಥವರು. ಅವ್ರು ಮತ್ತೆ ಬರಬೇಕು, ಮತ್ತೆ ನಾವೆಲ್ಲರೂ ಒಟ್ಟಾಗಬೇಕು, ಒಂದಾಗಬೇಕು. ಮೋದಿ ಅವರು 450ಕ್ಕಿಂತಲೂ ಹೆಚ್ಚು ಸೀಟಿನ ಅಂತರದಲ್ಲಿ ಗೆದ್ದು ಮತ್ತೊಂದು ಸಾರಿ ಪ್ರಧಾನಿ ಆಗಬೇಕು, ಇದು ನಮ್ಮ ಅಪೇಕ್ಷೆ. ರಾಜ್ಯದಲ್ಲೂ ಕೂಡ ಮತ್ತೆ ಬಿಟ್ಟೋದ್ರು ವಾಪಸ್ ಬರಬೇಕು ಅಂತ ನಿಮ್ಮ ಅಪೇಕ್ಷೆ ಇದೆ? ಖಂಡಿತವಾಗಿ ಯಾರ್ಯಾರು ನಮ್ಮ ಪಕ್ಷವನ್ನು ಬಿಟ್ಟೋಗಿದ್ದಾರೆ ಅವರೆಲ್ಲರೂ ಕೂಡ ವಾಪಸ್ ಬರಬೇಕು. ನಾನು ವಿನಂತಿ ಮಾಡ್ತೇನೆ. ಇದು ಇವತ್ತು ಅಭಿವೃದ್ಧಿಯ ಕಾಲದ ಪರ್ವ, ದೇಶದ ಭದ್ರತೆಯ ಕಾಲದ ಪರ್ವ, ನಮ್ಮ ಶ್ರದ್ಧೆಯನ್ನ, ನಮ್ಮ ವಿಶ್ವಾಸವನ್ನ ಕಾಪಾಡುವಂಥ ಕಾಲದ ಪರ್ವ. ನೀವೆಲ್ಲರೂ ಕೂಡ ಬೇರೆ ಬೇರೆ ಕಾರಣಕ್ಕೆ ಬೇಸತ್ತು ಬೇಜಾರಾಗಿ ಬೇರೆ ಬೇರೆ ಕಾರಣಕ್ಕೆ ಹೋಗಿರ್ಬೋದು, ಮತ್ತೆ ಪಕ್ಷಕ್ಕೆ ವಾಪಸ್ ಬನ್ನಿ. ನಾವೆಲ್ಲರೂ ಒಟ್ಟು ಸೇರಿ ಈ ದೇಶವನ್ನು ಭದ್ರ ಮಾಡೋಣ, ಮೋದಿ ಅವರನ್ನು ಮತ್ತೊಂದು ಸಾರಿ ಪ್ರಧಾನಿ ಮಾಡೋಣ.